ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್ ಬೆಂಗಳೂರು. ಇವತ್ತು ಬೆಂಗಳೂರು ಹೈಕೋರ್ಟಿಂದ ಮಾತಾಡ್ತಾ ಇದ್ದೀನಿ. ಹೈಕೋರ್ಟ್ ಇಂಡಿಕೇಶನ್ ನಿಮಗೆ ಬ್ಯಾಕ್ ಸೈಡಲ್ಲೆಲ್ಲ ನೀವು ನೋಡ್ಬೋದು. ಹೈಕೋರ್ಟ್ ಬಿಲ್ಡಿಂಗ್, ಹೈಕೋರ್ಟ್ ಎನ್ವೈರನ್ಮೆಂಟ್, ಅದೇ ರೀತಿ ಗೌನ್, ಇವೆಲ್ಲ ಇಂಡಿಕೇಶನ್ ಆಫ್ ಹೈಕೋರ್ಟ್. ಸೊ ಇವತ್ತು ಹೈಕೋರ್ಟಿಂದ ಯಾಕೆ ಇದನ್ನು ಮಾತಾಡ್ತಾ ಇದ್ದೀನಿ, ಈ ಶಾರ್ಟ್ ವಿಡಿಯೋ ಮಾಡಿ ಯಾರನ್ನೋ ಇಂಟ್ರೊಡ್ಯೂಸ್ ಮಾಡೋಣ, ಒಬ್ಬರು ಲಾಯರ್ನ ಅನ್ನೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಂದು ಹೈಕೋರ್ಟಲ್ಲಿ ಮ್ಯಾಟರ್ ಇತ್ತು, ಅದಕ್ಕೆ ಬಂದಿದ್ದೆ. ಸೊ ಈ ಒಂದು ಗ್ಯಾಪಲ್ಲಿ ನಾನು ನನ್ನ ಕೊಲೀಗ್ನ ಇಂಟ್ರೊಡ್ಯೂಸ್ ಮಾಡೋಣ. ಸೊ 24 ಗಂಟೆ ಕಳೆದ್ರೆ, ಇದೇ 24 ಗಂಟೆ ಕಳೆದ್ರೆ ನಾನು ಅವ್ರ ಊರಿಗೆ ಹೋಗ್ತೀನಿ. ಅವ್ರ ಊರು ಯಾವುದು? ದಾವಣಗೆರೆ. ನೀವು ಎಷ್ಟೋ ಸತಿ ನನ್ನನ್ನು ದಾವಣಗೆರೆ ಕೋರ್ಟಿಂದ, ಚಿತ್ರದುರ್ಗ ಕೋರ್ಟಿಂದ ವೀಡಿಯೋಗಳನ್ನು ಮಾಡಿದ್ದೀರಾ, ಕ್ಲೈಂಟ್ಸ್ನೂ ನೋಡಿದ್ದೀರಾ. ಸೊ ನಾನು ಇದೇ ಟೈಮ್ಗೆ ನಾಳೆ ನನ್ನ ಕ್ಲೈಂಟ್ ಕೇಸ್ಗೆ ನಾನು ಆರ್ಗ್ಯುಮೆಂಟ್ಗೆ ನಾಳೆ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಸೊ ಈಗ ನನ್ನ ಕೊಲೀಗ್ ಇವತ್ತು ನನ್ನ ಮೀಟ್ ಮಾಡಿ ಕೇಸ್ ಡಿಸ್ಕಷನ್ಗೆ ನೋಡಬೇಕು ಅಂತ ಹೇಳಿ ಹೈಕೋರ್ಟ್ ಕರ್ನಾಟಕ ಬೆಂಗಳೂರು ಇಲ್ಲಿಗೆ ಬಂದಿದ್ದಾರೆ. ನೋಡಿ, ಅವ್ರನ್ನ ತೋರಿಸ್ತೀನಿ, ಅವ್ರನ್ನ ತೋರಿಸಿ ಮಾತಾಡ್ತೀನಿ. ಹಲೋ ಬರ್ಮಪ್ಪ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಯಾವಾಗ ಬಂದ್ರಿ? ಎಷ್ಟು ಗಂಟೆಗೆ ಬಂದ್ರಿ? 8 o'clock ಬಂದ್ವಿ. 8 o'clock. ನೋಡಿ, ಇವತ್ತು ನೀವು ಬೆಂಗಳೂರಿಗೆ ಬಂದಿದ್ದೀರಾ. ನಾಳೆ ಇದೇ ಟೈಮ್ಗೆ ನೀವು ನನ್ನನ್ನು ದಾವಣಗೆರೆ ಕೋರ್ಟಲ್ಲಿ ಮೀಟ್ ಮಾಡ್ತೀರಾ? ಓಕೆ ಓಕೆ ಓಕೆ. ಯಾವತ್ತಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? 2017ರಿಂದ ಪ್ರಾಕ್ಟೀಸ್. ದಾವಣಗೆರೆಯಲ್ಲೇ ಪ್ರಾಕ್ಟೀಸ್. ಓಕೆ. ಯಾವ ಫೀಲ್ಡ್ ನಿಮಗೆ ತುಂಬಾ ಇಷ್ಟ? ನಮಗೆ ವಕೀಲ ವೃತ್ತಿನೇ ನಮಗೆ ತುಂಬಾ ಇಷ್ಟ. ಅದರಲ್ಲಿ ಯಾವ ಫೀಲ್ಡ್? ಕ್ರಿಮಿನಲ್, ಸಿವಿಲ್ ಎಲ್ಲ ಆಲ್ ಕೇಸಸ್ ಎಲ್ಲ ಇಷ್ಟ ನಮಗೆ. ಸೊ ನೀವು ನನ್ನನ್ನು ಎಲ್ಲಿ ಮೀಟ್ ಮಾಡಿದ್ದು ಅಂತ ಹೇಳಿ? ನಾವು ನಿಮ್ಮನ್ನ ದಾವಣಗೆರೆಯಲ್ಲಿ ಮೀಟ್ ಮಾಡಿದ್ದೀವಿ. ಆ ಕಾರಣಕ್ಕೋಸ್ಕರ ನಿಮ್ಮನ್ನ ನಾವು ಕಾಣಬೇಕಂತ ನಾವು ದಾವಣಗೆರೆಯಿಂದ ಮತ್ತೆ ಇಲ್ಲಿ ಕೇಸ್ ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿವಿ. 5 ವರ್ಷ ಹಿಂದೆ ನೀವು ನನ್ನನ್ನ ದಾವಣಗೆರೆ ಕೋರ್ಟಲ್ಲಿ ಕೇಸ್ಗಳಲ್ಲಿ ನೋಡ್ತಾ ಇದ್ರಿ. ಆವಾಗ ಸಿವಿಲ್ ಮ್ಯಾಟರ್, ಈಗ ಫ್ಯಾಮಿಲಿ ಮ್ಯಾಟರ್ಗೂ ಮತ್ತೆ ನಾನು ಬರ್ತಾ ಇದ್ದೀನಿ. ನಾಳೆ ಕೂಡ ನಂದು ಆರ್ಗ್ಯುಮೆಂಟ್ ಇದೆ, ನಂದೇ ಕ್ಲೈಂಟ್ ಆರ್ಗ್ಯುಮೆಂಟ್ ಇದೆ. ನಾಳೆ ಇದೇ ಟೈಮ್ಗೆ 24 ಗಂಟೆ ಕಳೆದ್ರೆ ಇವತ್ತು ಬೆಂಗಳೂರು, ನಾಳೆ ದಾವಣಗೆರೆ. ಬನ್ನಿ ಸರ್, ಬನ್ನಿ. ಕಾಲೇಜಿಗೆ ವೆಲ್ಕಮ್. ಬನ್ನಿ ಸರ್. ಓಕೆ, ನಿಮಗೂ ಅಷ್ಟೇ ಹೈಕೋರ್ಟ್ಗೆ ವೆಲ್ಕಮ್. ಸೊ ನೀವು ಕೇಸ್ ಡಿಸ್ಕಷನ್ಗೆ, ಕೇಸ್ ರೆಫರ್ ಮಾಡೋದಕ್ಕೆ ಎಲ್ಲದಕ್ಕೂ ಬರ್ತಾ ಇದ್ದೀರಾ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ, ವೆರಿ ಬ್ಲೆಸ್ಡ್ ಟು ಬಿ ಇನ್ ದಿಸ್ ಪ್ರೊಫೆಷನ್. ಓಕೆ, ನಮಗೆ ತುಂಬ ಖುಷಿಯಾಗಿದೆ ಸರ್ ನೋಡಿ. ಆಮೇಲೆ ಈ ಚಾನಲ್ ಬಗ್ಗೆ ನೀವೇನಾದರೂ ಹೇಳೋದಿದ್ರೆ ಏನಾದರೂ ಮಾತಾಡೋದಿದ್ರೆ ಹೇಳಿ. ಮಾಡ್ಬೋದು, ಇದು ಮಾಡ್ಬೋದು, ಶೇರ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡಿರ್ಬೇಕಾರೆ ಈ ಚಾನಲ್ ಬಗ್ಗೆ ನೀವು ನೋಡ್ತಾ ಇರ್ತೀರಿ. ನಮ್ಮ ಬಗ್ಗೆ ಐಡೆಂಟಿಫಿಕೇಶನ್ ಮಾಡಿ. ಸೊ ಎಲ್ಲ ದಾವಣಗೆರೆ ನನ್ನ ಕೊಲೀಗ್ ವಕೀಲರು, ನನ್ನ ಈ ಕೊಲೀಗ್ನ ನೀವು ಈ ವಿಡಿಯೋದಲ್ಲಿ, ಈ ಶಾರ್ಟ್ ವಿಡಿಯೋದಲ್ಲಿ ನೀವುಗಳೆಲ್ಲ ನೋಡ್ತೀರಾ, ನಾನು ಇದನ್ನು ಅಪ್ಲೋಡ್ ಮಾಡಿದ್ಮೇಲೆ. ಓಕೆ, ನಮಸ್ತೆ, ಥ್ಯಾಂಕ್ ಯು. ನೋಡಿದ್ರಾ ವೀಕ್ಷಕರೇ, ಕ್ಲೈಂಟ್ಸ್ಗೆ ಅಥವಾ ಅಡ್ವೊಕೇಟ್ಸ್ಗೆ ನಾವು ಫ್ರೀ ಆಗಿದ್ದರೆ, ಈಸಿ ಆಕ್ಸೆಸ್ ಇದ್ದರೆ, ಫ್ರೆಂಡ್ಲಿ ಮೂಮೆಂಟ್ ಇದ್ದರೆ ಅವರು ಕೇಸ್ ರೆಫರ್ಗೆ ಬೆಂಗಳೂರು ಹೈಕೋರ್ಟ್ಗೂ ಬರ್ತಾರೆ. ನೋಡಿ, ನಾನು ಅವ್ರೂರಿಗೆ ಟ್ರಯಲ್ ಕೋರ್ಟ್ಗಳಿಗೆ ಹೋದರೆ ಅವರು ನಮ್ಮ ಹೈಕೋರ್ಟ್ಗೆ ಅಪೀಲ್ಗಳಿಗೆ ರೆಫರ್ ಮಾಡೋದಕ್ಕೆ ಬರ್ತಾರೆ. ಯಾಕೆ ಬರ್ತಾರೆ? ಚೆನ್ನಾಗಿ ಕೆಲಸ ಮಾಡಿದ್ರೆ ಮತ್ತು ಈಸಿ ಆಕ್ಸೆಸ್ ಇದ್ದರೆ, ಫ್ರೆಂಡ್ಲಿ ಮೂಮೆಂಟ್ ಇದ್ದರೆ ಬರ್ತಾರೆ. ಇಲ್ಲ ಅಂದರೆ ಯಾರಿಗೂ ಯಾರ ಕೈಗೂ ಸಿಗಲ್ಲ, ಸಾಧ್ಯನೇ. ಸಾಧ್ಯನೇ ಇಲ್ಲ. ಹಂಗಾಗಿ ಉದ್ದೇಶ ಬರ್ತಾ ಇದ್ದೇವೆ ಅಷ್ಟೇ. ಭೇಟಿ ಮಾಡಿ, ನೀವು ಚೆನ್ನಾಗಿ ಮಾಡ್ತೀರಿ ಅನ್ನೋ ಉದ್ದೇಶದಿಂದ ಬರ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹೈಕೋರ್ಟ್ನಲ್ಲಿ ನೀವು ಸ್ವಲ್ಪ ಒಳ್ಳೆ ಐಡೆಂಟಿಫಿಕೇಶನ್ ಆಗಿರಿ, ಆ ಉದ್ದೇಶದಿಂದ ನಾವು ನಿಮ್ಮ ಹತ್ರ ಬರ್ತಾ ಇದ್ದೀವಿ. ಆಮೇಲೆ ಇವತ್ತು ಕೋರ್ಟಿಂದ ಬರಬೇಕಾದ್ರೆ ನೀವು ಯಾರನ್ನ ಮೀಟ್ ಮಾಡಿದ್ರಿ ಅಂತ ಹೇಳ್ತೀರಾ ವಿಡಿಯೋದಲ್ಲಿ? ನಾವು ಕೋರ್ಟಿಂದ ಬರಬೇಕಾದ್ರೆ ನಾವು ಅನಿಲ್ ವಿರಾಟ್ ಇವ್ರನ್ನ ಸಾರ್ನ ಭೇಟಿ ಮಾಡಿದ್ವಿ. ಆಮೇಲೆ ಜಡ್ಜ್ ಮಾಡಿದ್ರೆ, ಜಡ್ಜ್ ಫ್ಯಾಮಿಲಿ ಕೋರ್ಟ್ ರಿಟೈರ್ಡ್ ಜಡ್ಜ್ ಅವ್ರ ಕೋರ್ಟ್ನ ನಾವು ಅಟೆಂಡ್ ಮಾಡಿದ್ವಿ. ಅವರು ಪಾಪ ಅವ್ರನ್ನ ಗುರ್ತಿಸಿದ್ರು, ಅನಿಲ್ ವಿರಾಟ್ ಇವ್ರನ್ನ ಗುರ್ತಿಸಿದ್ರು ಅವರು. ಹಂಗಾಗಿ ಅವ್ರ ಭೇಟಿ ಆದೀವಿ, ತುಂಬಾ ಖುಷಿ ಆಯ್ತು. ನೋಡಿ, ನಮ್ಮ ಫ್ಯಾಮಿಲಿ ಕೋರ್ಟಲ್ಲಿ ಫಾರ್ಮರ್ ಜಡ್ಜ್ ಆಗಿದ್ರು, ಅವ್ರು ರಿಟೈರ್ಡ್ ಆಗಿದ್ರು. ಅವರು ಕೂಡ ನಮ್ಮ ಇಬ್ಬರನ್ನ ನನ್ನನ್ನು ಐಡೆಂಟಿಫಿಕೇಶನ್ ಮಾಡಿ ಮಾತಾಡ್ಸಿದ್ರು. ಸೊ ನಮ್ಮ ರೆಗ್ಯುಲಾರಿಟಿ ಕೋರ್ಟಲ್ಲಿ, ಸಿನ್ಸಿಯಾರಿಟಿ, ರೆಗ್ಯುಲಾರಿಟಿ, ನಮ್ಮನ್ನು ಐಡೆಂಟಿಫೈ ಮಾಡೋ ಥರ ಆಗಿಬಿಡುತ್ತೆ. ಸೊ ಇದೆಲ್ಲ ಆಗಬೇಕು ಅಂದರೆ ಎಲ್ಲ ಜೂನಿಯರ್ಸು ನೀವು ಕೇಳ್ತೀರಾ, ನಮಗೂ ಆಫರ್ಸ್ ಬರಬೇಕು, ನಮಗೂ ಆಪರ್ಚುನಿಟಿ ಬರಬೇಕು, ನಾವು ಪ್ರೊಫೆಷನಲ್ಲಿ ಲಾಂಗ್ ಟರ್ಮ್ ಉಳ್ಕೋಬೇಕು ಅಂತ. ಅದು ಉಳ್ಕೋಬೇಕು ಅಂದರೆ ಹಾರ್ಡ್ ವರ್ಕ್. ಸಕ್ಸಸ್ ಈಸ್ ನಥಿಂಗ್ ಬಟ್ ಹಾರ್ಡ್ ವರ್ಕ್. ಅದರ ಸೀಕ್ರೆಟೇ ಅದು. ನಾವು ಹಾರ್ಡ್ ವರ್ಕ್ ಮಾಡಿ, ನಾವು ಲಾಯಲ್ ಆಗಿದ್ದು, ನಾವು ಪ್ರೆಸೆಂಟೇಷನ್ ಮಾಡಿ ಕೋರ್ಟ್ಗಳಿಗೆ ಪರ್ಸನಲ್ ಆಗಿ ಬಂದಾಗ ಮಾತ್ರ ಜನ ನಮ್ಮನ್ನು ಒಪ್ಕೊಳ್ಳೋವಂಥದ್ದು, ಮೆಚ್ಕೊಳ್ಳೋವಂಥದ್ದು. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ನಿಮಗೆ ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ ಇದ್ದರೂ ಲೀಗಲ್ ರೆಮಿಡೀಸ್ಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನಿಮ್ಮ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ನೀವು ನನ್ನನ್ನು ಮೀಟ್ ಮಾಡ್ಬೋದು ಅಂತ ಹೇಳ್ತಾ ಹೊಸ ವಿಡಿಯೋದೊಂದಿಗೆ ಮತ್ತೆ ಹೊಸ ಸಂಚಿಕೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ವಂದನೆಗಳು, ನಮಸ್ಕಾರ. ನಮಸ್ತೆ.